ನಮಸ್ಕಾರ ಸ್ನೇಹಿತರೆ, ಬಂಧುಗಳೇ. ರಾಜ್ಯ ವಿಧಾನಸಭಾ ಸದಸ್ಯರಿಂದ ಚುನಾವಣೆಯ ಮೂಲಕ ವಿಧಾನ ಪರಿಷತ್ ಸದಸ್ಯನಾಗುವ ಅವಕಾಶ ದೊರೆತದ್ದು ನನ್ನ ಜೀವನದ ಅತ್ಯಂತ ಮಹತ್ವದ ಕ್ಷಣವಾಗಿದೆ. 11 ಜುಲೈ 2024ರಂದು ಭಗವಂತನ ಹೆಸರಿನಲ್ಲಿ ನನ್ನ ರಾಜಕೀಯ ಗುರುಗಳು ಹಾಗೂ ಮೆಚ್ಚಿನ ನಾಯಕರಾದ ಡಿ.ಕೆ. ಶಿವಕುಮಾರ್ ಸಾಹೇಬರು, ವಿಧಾನ ಪರಿಷತ್ ಅಧ್ಯಕ್ಷರಾದ ಬಸವರಾಜ್ ಹೊರಟ್ಟಿಯವರು, ಶ್ರೀ ಭೋಸರಾಜ್ ಹಾಗೂ ಶ್ರೀ ಮುನಿಯಪ್ಪ ಸಾಹೇಬರು ಸೇರಿದಂತೆ ಗಣ್ಯರ ಸಮ್ಮುಖದಲ್ಲಿ ನನ್ನ ಕುಟುಂಬದವರ ಆಶೀರ್ವಾದದೊಂದಿಗೆ ಪ್ರಮಾಣವಚನ ಸ್ವೀಕರಿಸಿದ ಆ ಕ್ಷಣ ನನ್ನ ಹೃದಯದಲ್ಲಿ ಅಮರವಾಗಿದೆ. ಆ ದಿನ ನಾನು ನನ್ನ ಆತ್ಮಕ್ಕೆ ಮಾಡಿದ್ದ ಪ್ರತಿಜ್ಞೆ ಒಂದೇ: ಸದನದಲ್ಲಿ ಇರುವ ಪ್ರತಿಯೊಂದು ದಿನವನ್ನು, ಪ್ರತಿಯೊಂದು ಕ್ಷಣವನ್ನು ನನ್ನ ಪ್ರಿಯ ಸಿಂಧನೂರಿನ ಶ್ರೇಷ್ಠತೆ ಮತ್ತು ಸಮಗ್ರ ಅಭಿವೃದ್ಧತೆ ಮತ್ತು ಸಮಗ್ರ ಅಭಿವೃದ್ಧಿಗೆ ಅರ್ಪಿಸುವುದು. ಈ ಸಂಕಲ್ಪವೇ ನನ್ನ ರಾಜಕೀಯ ಬದುಕಿನ ದಿಕ್ಕು ಮತ್ತು ಶಕ್ತಿ. ಮೊದಲ ಬಾರಿಗೆ ಸದನ ಪ್ರವೇಶಿಸಿದ ಕ್ಷಣದಲ್ಲಿ ಉಂಟಾದ ರೋಮಾಂಚನ ಮತ್ತು ಭಾವೋದ್ವೇಗ ನನ್ನ ಜೀವನದ ಅನನ್ಯ ಅನುಭವ. ಅದು ಕೇವಲ ರಾಜಕೀಯ ವೇದಿಕೆ ಅಲ್ಲ, ಸಿಂಧನೂರಿನ ಕನಸುಗಳನ್ನು ಸಾಕಾರಗೊಳಿಸುವ ಮಹತ್ವದ ಸಾಧನವೆಂದು ನನಗೆ ಅನಿಸಿತು. ಇಲ್ಲಿಯವರೆಗೆ ನಾನು ಸದನದಲ್ಲಿ 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ವಿವಿಧ ಇಲಾಖೆಗಳ ಸಚಿವರ ಮುಂದೆ ಮಂಡಿಸಿದ್ದೇನೆ. ಅವುಗಳ ಪ್ರತಿಯೊಂದರ ಹಿಂದೆಯೂ ಒಂದೇ ಧ್ಯೇಯ: ನಮ್ಮೂರಿನ ರೈತರ, ವಿದ್ಯಾರ್ಥಿಗಳ, ಯುವಕರ, ಮಹಿಳೆಯರ ಹಾಗೂ ಪ್ರತಿಯೊಬ್ಬ ನಾಗರಿಕರ ಶ್ರೇಯೋಭಿವೃದ್ಧಿ. ಸಿಂಧನೂರಿನ ಹೃದಯ ಭಾಗದಲ್ಲಿರುವ ತೋಟಗಾರಿಕಾ ಇಲಾಖೆಯ 22 ಎಕರೆ ಜಮೀನನ್ನು ಸ್ವಚ್ಛಗೊಳಿಸಿ ಸಮರ್ಪಕವಾಗಿ ಉಪಯೋಗಿಸುವ ಕುರಿತು ನಾನು ಕೈಗೊಂಡ ಪ್ರಯತ್ನಗಳು ಫಲ ನೀಡುತ್ತಿವೆ. ಇದೇ ರೀತಿ ಆಹಾರ ಇಲಾಖೆಯ ಹಾಳಾಗಿರುವ ಗೋದಾಮುಗಳ ಸುಧಾರಣೆಗಾಗಿ ಸದನದಲ್ಲಿ ಪ್ರಶ್ನಿಸಿ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಿದ್ದೇನೆ. ಪ್ರತಿದಿನವೂ ದೂರದ ಹಳ್ಳಿಗಳಿಂದ ಸಿಂಧನೂರಿಗೆ ಬಂದು ವಿದ್ಯಾಭ್ಯಾಸ ಮಾಡುತ್ತಿರುವ ಸಾವಿರಾರು ವಿದ್ಯಾರ್ಥಿಗಳ ಸಂಕಷ್ಟವನ್ನು ಮನಗಂಡು ಅವರಿಗಾಗಿ ಹೆಚ್ಚುವರಿ ವಸತಿ ನಿಲಯಗಳನ್ನು ಸ್ಥಾಪಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಮನವಿ ಸಲ್ಲಿಸಿದ್ದೇನೆ. ಈ ಕುರಿತು ದೊರೆತ ಸಕಾರಾತ್ಮಕ ಸ್ಪಂದನೆ ನನಗೆ ಅಪಾರ ಸಂತೋಷ ತಂದಿದೆ. ಸಿಂಧನೂರನ್ನು ಜಿಲ್ಲಾ ಕೇಂದ್ರವನ್ನಾಗಿ ರೂಪಿಸುವುದು ನನ್ನ ಮಹತ್ವಾಕಾಂಕ್ಷೆಯ ಯೋಜನೆ. ಇದರಿಗಾಗಿ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಹಾಗೂ ಸಂಬಂಧಿತ ಅಧಿಕಾರಿಗಳ ಮುಂದೆ ನಾನು ಮನವಿ ಸಲ್ಲಿಸಿದ್ದು ಪ್ರಕ್ರಿಯೆಗಳು ಪ್ರಗತಿಯಲ್ಲಿವೆ. ತುಂಗಭದ್ರ ನದಿಗೆ ನವಲಿ ಸಮೀಪ ಸಮಾನಾಂತರ ಜಲಾಶಯ ನಿರ್ಮಿಸುವ ಪ್ರಸ್ತಾವನೆ ಹಾಗೂ ಸಿಂಧನೂರು ಸೆಂಟ್ರಲ್ ಸ್ಟೇಟ್ ಫಾರ್ಮ್ನಲ್ಲಿರುವ ಭೂಮಿಯಲ್ಲಿ ಬೃಹತ್ ಕೆರೆ ನಿರ್ಮಾಣದ ಯೋಜನೆ ಇವು ನಮ್ಮ ರೈತರ ಭವಿಷ್ಯವನ್ನು ಬದಲಾಯಿಸಬಲ್ಲ ಮಹತ್ವದ ಹೆಜ್ಜೆಗಳು. ಸಾರಿಗೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಯ ಭಾಗವಾಗಿ ಹೆದ್ದಾರಿ 150A ಮೇಲೆ ಸಿಂಧನೂರಿನ ಸೇತುವೆಯ ಸುಧಾರಣೆಗಾಗಿ ನಾನು ಮಾಡಿದ ಮನವಿಗೆ ಸ್ಪಂದನೆ ದೊರೆತಿದೆ. ಇಂದು ಸಂಚಾರ ಸುಗಮವಾಗಿದ್ದು ವಿದ್ಯುತ್ ದೀಪಗಳ ವ್ಯವಸ್ಥೆಯೂ ಕಲ್ಪಿಸಲಾಗಿದೆ. ನಿರುದ್ಯೋಗ ಯುವಕರಿಗಾಗಿ ಸಿಂಧನೂರಿನಲ್ಲಿ ಜವಳಿ ಪಾರ್ಕ್ ಸ್ಥಾಪನೆ ಮಾಡುವ ಕನಸನ್ನು ನಾನು ಹೊಂದಿದ್ದೇನೆ. ಇದಕ್ಕಾಗಿ ಸರ್ಕಾರದ ಅನುಮತಿ ಪಡೆಯುವ ದಿಕ್ಕಿನಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದೇನೆ. ಸಮಾಜದ ಆರೋಗ್ಯಕ್ಕಾಗಿ ಡ್ರಗ್ಸ್ ಮತ್ತು ಅಕ್ರಮ ಮದ್ಯದ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತೆ ಗೃಹ ಮತ್ತು ಅಬಕಾರಿ ಇಲಾಖೆಯ ಸಚಿವರ ಗಮನಕ್ಕೆ ತಂದಿದ್ದೇನೆ. ಯುವಜನತೆಯನ್ನು ಈ ಅಪಾಯದಿಂದ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಸಿಂಧನೂರಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಹಾಗೂ ಡಿಪ್ಲೊಮಾ ಕಾಲೇಜುಗಳನ್ನು ತರಲು ನಾನು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇನೆ. ಹೊಸ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳು ದೊರೆಯಲಿವೆ. ವಿಧಾನ ಪರಿಷತ್ ಶಾಸಕನಾದ ಮೇಲೆ ಸರ್ಕಾರದ ವಿವಿಧ ಇಲಾಖೆಗಳಿಂದ 180 ಲಕ್ಷ ರೂಪಾಯಿ ವೆಚ್ಚದಲ್ಲಿ 60 ವಾಹನಗಳನ್ನು ಸ್ವಾಭಿಮಾನಿ ಸಾರಥಿ ಯೋಜನೆಯಡಿ ನೀಡಲಾಗಿದೆ. ಯಾವ ಅಂಚಿನ ಸಣ್ಣ ರೈತನ ಹೊಲವು ಬರಡಾಗಬಾರದು ಎನ್ನುವ ಉದ್ದೇಶದಿಂದ ಗಂಗಾ ಕಲ್ಯಾಣ ಯೋಜನೆಯಡಿ 155 ಬೋರ್ವೆಲ್ಗಳನ್ನು ಕೊರೈಸಲಾಗಿದೆ. ಸುಮಾರು 775 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂದು ನಮ್ಮ ರೈತರ ಹೊಲಗಳು ನಳನಳಿಸುತ್ತಿವೆ. ಆರೋಗ್ಯ ಇಂದು ದುಬಾರಿಯಾಗಿದೆ. ಅದಕ್ಕಾಗಿ ಸಿಂಧನೂರು ಸರ್ಕಾರಿ ಆಸ್ಪತ್ರೆಯನ್ನು ಅತ್ಯಾಧುನಿಕ ಟ್ರಾಮಾ ಕೇರ್ ಸೆಂಟರ್ ಆಗಿ ಇಂದಿರಾ ರಾಜೀವ್ ಹೆಸರಿನಲ್ಲಿ ಪ್ರಾರಂಭಿಸಲಾಗುವುದು. ಅದಕ್ಕಾಗಿ ಸರ್ಕಾರದಿಂದ 300 ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ. ಒಳಬಳ್ಳಾರಿ ಮಠದಲ್ಲಿ ಸಮುದಾಯ ಭವನ ಹಾಗೂ ಹಾವಿನಾಳ ಕಟ್ಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಸಮುದಾಯ ಭವನವನ್ನು 120 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾರ್ಯಗತಗೊಳಿಸಲಾಗುತ್ತಿದೆ.
ಈ ಭಾಗದ ಅಧಿದೇವತೆ ಸಿದ್ಧಪರ್ವತದ ಅಂಬಾದೇವಿ ದೇವಸ್ಥಾನದ ಗರ್ಭಗುಡಿ ಮತ್ತು ಗೋಪುರ ನಿರ್ಮಾಣಕ್ಕೆ ನನ್ನ ಅನುದಾನದಲ್ಲಿ 80 ಲಕ್ಷ ರೂಪಾಯಿಗಳನ್ನು ಮಹಾತಾಯಿಯ ಪಾದಕ್ಕೆ ಅರ್ಪಿಸಿದ್ದೇನೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳ ನಿಲಯಗಳ ಆಧುನೀಕರಣಕ್ಕಾಗಿ 66 ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ. ಹಾಗೆಯೇ ಸಿಂಧನೂರಿನ ವಿವಿಧ ಸಮುದಾಯಗಳ ಸಮುದಾಯ ಭವನಗಳನ್ನು ನಿರ್ಮಿಸಲು ಸುಮಾರು 132 ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ. ವಿವಿಧ ಮಠಾಧೀಶರ ಸೇವೆಗಾಗಿ 200 ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ. ನನ್ನೂರಿನ ವಿವಿಧ ಶಾಲೆಗಳಿಗೆ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಆಧುನಿಕ ಶಿಕ್ಷಣ ಕೇವಲ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಬಾರದು. ಹಳ್ಳಿಯ ಸರ್ಕಾರಿ ಶಾಲೆಗಳಲ್ಲೂ ಡಿಜಿಟಲ್ ಶಿಕ್ಷಣವನ್ನು ನೀಡಬೇಕು ಎನ್ನುವ ಉದ್ದೇಶದಿಂದ ಸುಮಾರು 200 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಬೋರ್ಡ್ಗಳನ್ನು ನೀಡಲಾಗುತ್ತಿದೆ. ಬಸನಗೌಡ ಫೌಂಡೇಶನ್ ವತಿಯಿಂದ ಸುಮಾರು 100 ಸ್ಮಾರ್ಟ್ ಬೋರ್ಡ್ಗಳನ್ನು ನೀಡಲಾಗುತ್ತಿದೆ. ಇಸ್ಲಾಂ ಸಮುದಾಯದ ಶಾದಿ ಮಹಲ್ಗಳಿಗೆ ಹಾಗೂ ಹಲವಾರು ಮಸೀದಿಗಳಿಗೆ ಸುಮಾರು 105 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಸ್ನೇಹಿತರೆ, ಗೊರೆಬಾಳ್ ಚನ್ನಳ್ಳಿ ಮಧ್ಯ ಹರಿಯುವ ಹಳ್ಳಕ್ಕೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕಾಗಿ 336 ಲಕ್ಷ ರೂಪಾಯಿಗಳನ್ನು ಒದಗಿಸಲಾಗಿದೆ. ಕೃಷಿ ಇಲಾಖೆಯ ವತಿಯಿಂದ ಹಾರ್ವೆಸ್ಟರ್ ವಿತರಣೆಗೆ 50 ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ. ತಾಯಂದಿರಿಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉದ್ಯೋಗಿನಿ ಯೋಜನೆಯಡಿ 33 ಲಕ್ಷ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ವಿಕಲಚೇತನರಿಗಾಗಿ 15 ರಿಕ್ಷಾ ವಾಹನಗಳನ್ನು ನೀಡಲಾಗಿದೆ. ಈ 1 ವರ್ಷದ ಅತಿ ಕಡಿಮೆ ಅವಧಿಯಲ್ಲಿ ನನ್ನ ಅನುದಾನದಲ್ಲಿ ಈ ಎಲ್ಲಾ ಸೇವೆಗಳನ್ನು ನಿಮಗೆ ಒದಗಿಸುವ ಭಾಗ್ಯ ನನಗೆ ದೊರೆತಿದೆ. ಸ್ನೇಹಿತರೆ, ನಾನು ಕೈಗೊಂಡಿರುವ ಪ್ರತಿಯೊಂದು ಹೆಜ್ಜೆಯ ಹಿಂದೆ ನಿಮ್ಮ ವಿಶ್ವಾಸ ಮತ್ತು ಆಶೀರ್ವಾದವೇ ನನ್ನ ಶಕ್ತಿ. ಸಿಂಧನೂರಿನ ಅಭಿವೃದ್ಧಿ ನನ್ನ ಕನಸು ಮಾತ್ರವಲ್ಲ, ಅದು ನನ್ನ ಜೀವನದ ಧ್ಯೇಯವಾಗಿದೆ. ಈ ಧ್ಯೇಯ ಸಾಧನೆಯವರೆಗೆ ನನ್ನ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ. ನಿಮ್ಮ ಬೆಂಬಲ ಸದಾ ನನಗೆ ಪ್ರೇರಣೆ.